ಬ್ಯಾಕ್ ಟು ಹಲ್ವಿನ್ ಬ್ಲಾಗ್ ಚಾನಲ್. ಇವತ್ತು ನಾವು ಬೀಚ್ ರೋಡಲ್ಲಿದ್ದೇವೆ. ನಾವಿರೋದು ಇವಾಗ ಬೀಚ್ ರೋಡಲ್ಲಿದ್ದೇವೆ. ಇಲ್ಲಿಂದ ಒಂದು ಮಡಂತ್ಯಾರು ಅಂತ ಒಂದು ಪ್ಲೇಸ್ ಉಂಟು, ಮಣಿಹಲ್ಲ, ಆ ಸೈಡಿಗೆ ಹೋಗ್ತಾ ಇದ್ದೇವೆ. ಸೊ ಹೀಗೆ ನಿಮಗೆ ಕಾಣ್ಬೋದು ಬೀಚ್ ರೋಡ್ ಟು ಪೇಟೆ, ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ಪ್ಲೇಸ್ ನೋಡೋಕೆ ಸಹ ನಿಮಗೆ ಗೊತ್ತಾಗ್ಬೋದು ಎಲ್ಲಿ ಅಂತ. ಸೊ ತುಂಬ ಡೆವಲಪ್ ಏನು ಆಗಲಿಲ್ಲ, ಇದಾಗೆ ಇದೆ, ಏನು ಚೇಂಜಸ್ ಇಲ್ಲ ಆಯಿತಾ. ನೋಡಿ ಇಲ್ಲಿ ತುಂಬ ಹೊತ್ತಾಗತ್ತೆ ಅಂತ ಅನ್ಸುತ್ತೆ. ಈ ಥರ ಇದೆ, ಚೆನ್ನಾಗಿದೆ ಸಿಟಿ. ಕುಕ್ಕೆ ಸುಬ್ರಹ್ಮಣ್ಯ ದಸರಾ ಪ್ರಯುಕ್ತ ನಮಗೊಬ್ಬರು ಅತಿಥಿ ಸಿಕ್ಕಿದ್ದಾರೆ. ಥ್ಯಾಂಕ್ ಯು. ಈ ಥರ ಒಂದು ಸನ್ನಿವೇಶದಲ್ಲಿ ನೀವೇನು ಹೇಳ್ತೀರಾ? ಈ ಥರ ಬೀಚ್ ರೋಡ್ ನೋಡಿ, ಬಸ್ ಸರ್ವಿಸ್ ರೂಟ್ ಎಲ್ಲ ಇದೆ. ಸೊ ಇದು ಬಂದುಬಿಟ್ಟು ಬೀಚ್ ರೋಡ್ ಬಂಟ್ವಾಳದ ಬೀಚ್ ರೋಡನ್ನು ನೋಡ್ಬೋದು. ದಸರಾದೆಲ್ಲ ಬ್ಯಾನರ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ನಾವೊಂದು ಪ್ರೈವೇಟ್ ಗಾಡಿಯಲ್ಲಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಅಂತಲ್ಲಿ ಈ ಥರ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಾವು. ಈ ಥರ ಎಲ್ಲ ಮೊದಲು ಸಣ್ಣ ಮಕ್ಕಳಿರುವಾಗೆಲ್ಲ ಹೋಗ್ತಿದ್ವಿ, ಬಟ್ ಇವಾಗ ನೋಡಿ ಈ ಥರ ಸುಂದರ ಒಂದು ಪ್ರಕೃತಿಯ ಮಧ್ಯೆ ಬ್ಯೂಟಿಫುಲ್ ಪ್ಲೇಸ್. ಸೊ ಈ ಥರ ಬ್ಯೂಟಿಫುಲ್ ಪ್ರಕೃತಿ ಮಧ್ಯೆ ಕೆಲವು ದಸರಾ ಪೋಸ್ಟರ್ ಕೂಡ ನೋಡಿ, 11 ವರ್ಷದ ಪೋಸ್ಟರ್ ಮಧ್ಯೆ ಶ್ರೀ ಬ್ರಹ್ಮಗುರು ನಾರಾಯಣ ಸಭಾಂಗಣ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ಗಳೆಲ್ಲ. ಇಲ್ಲಿ ಸ್ವಲ್ಪ ನಾಯ್ಸ್ ಇರ್ಬೋದು, ಯಾಕೆಂದರೆ ಔಟ್ಸೈಡಲ್ಲಿ ತುಂಬ ಸೌಂಡ್ ಇದ್ದ ಕಾರಣ ಸ್ವಲ್ಪ ನಾಯ್ಸಸ್ ಇರ್ಬೋದು, ಬಟ್ ಈ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ನೀವು ಪ್ಲೇಸ್ನ ಎಂಜಾಯ್ ಮಾಡಿ. ನಾನು ನಿಮಗೆ ಇಲ್ಲಿಯ ವ್ಯೂಸ್ಗಳನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಅವಳು ಮಲಗಿದ್ದಾಳೆ, ನಾವು ಭಯಂಕರ ಗಾಳಿ ಬರ್ತಾ ಉಂಟು.
ಹೂ ಇದೆ ಎಷ್ಟು